ಶರಣರು ಬಸವನ ನೇತೃತ್ವದಲ್ಲಿ ಮಾಡಿದ ಮೊದಲನೇ ಕೆಲಸ ಪ್ರಶ್ನೆ ಕೇಳೋದು, ತರ್ಕಬದ್ಧವಾಗಿ ವಿಚಾರ ಮಾಡೋದು ಅಂತ. ಬಸವಣ್ಣವ್ರದ್ದು ಮಹಾನತೆ ಇರೋದೇ ಎಲ್ಲಿ ಅಂತಂದರೆ, ಬಸವ ಅಂತಂದರೆ ಬಸವಾದಿ ಶರಣರು. ಬಸವ ಅಂದಾಗ ಉಳಿದೆಲ್ಲ ಶರಣರು ಅಂತಲೇ ಕಲ್ಪನೆ ಮಾಡ್ಕೋಬೇಕು. ದ್ವಂದ್ವಾತ್ಮಕವಾದಂಥ ದೃಷ್ಟಿಯಿಂದ ನೋಡಿ ಆ ನಂತರ ಒಂದು ನಿರ್ಣಯಕ್ಕೆ ಬರ್ತಕ್ಕಂಥ ಒಂದು ತರ್ಕಬದ್ಧವಾದಂಥ ತಾರ್ಕಿಕ ಬುದ್ಧಿ ಭಾವವನ್ನು ನಮ್ಮೊಳಗೆ ಬಿತ್ತಿದ್ದು. ಅದಕ್ಕಿಂತ ಮುಂಚೆ ಯಾರೂ ಇಲ್ಲ. ಯಾರು ಹೇಳ್ತಿದ್ರು ಅದು ಕೇಳ್ತಿದ್ರು ಅಷ್ಟೇ. ಆದರೆ ಶರಣರು ಹಾಗಿಲ್ಲ, ಕೇಳ್ತಿದ್ರು, ಪ್ರಶ್ನೆ ಕೇಳ್ತಿದ್ರು. ಪ್ರಶ್ನೆ ಕೇಳೋದ್ರ ಮೂಲಕನೇ ಅವರೆಲ್ಲ ದೊಡ್ಡ ಮನುಷ್ಯರಾಗಿದ್ದು. ಕೆಲವು ವರ್ಷಗಳ ಹಿಂದೆ ನಂದೊಬ್ಬ ಫ್ರೆಂಡ್ ಸ್ವಾಮೀಜಿ ಇದ್ದರು. ನಮ್ಮೂರಿಗೆ ಬಂದಿದ್ರು ಅವರು. ನಮ್ಮೂರಿಗೆ ಬಂದಾಗ ಅಲ್ಲಿ ಪ್ರವಚನ ಒಂದು ತಿಂಗಳಗಟ್ಟಲೆ ಪ್ರವಚನ ನಮ್ಮೂರಾಗೆ ಶುರು ಮಾಡಿದರು ಅವರು. ನಾನು ಹೋಗಿ ಅಲ್ಲಿ ನಮ್ಮದು ಮಾವನ ಊರದು, ನಮ್ಮ ಮಾವನ ಊರು ನನ್ನ ಊರು ಎಲ್ಲ ಒಂದೇ ಅದು. ಅಲ್ಲಿ ಮಾವನ ಮನೆಗೆ ಜ್ವರ ಬಂದಿದ್ದು, ಸ್ವಲ್ಪ ಮಲ್ಕೊಂಡಿದ್ದೆ. ಆ ಮನೆ ಹಿಂದೆ ಪ್ರವಚನ ಮಾಡ್ತಾಯಿದ್ರು. ಆ ಪ್ರವಚನಕಾರರದು ಈ ಹಾರ್ನ್ ಇರ್ತದಲ್ಲ, ಇಲ್ಲೆಲ್ಲೋ ಕಟ್ಟಿರ್ಬೇಕದು. ಹಾರ್ನ್ ಏನಂತ್ರಿ, ಬೊಂಗ ಅಂತ್ರಿ, ಹಾರ್ನ್ ಸ್ಪೀಕರ್. ಅದು ನಾ ಯಾವ ಮನೆಯಾಗ ಮಲ್ಕೊಂಡಿದ್ದ ಆ ಮನೆ ಮೂಲಿ ಮೇಲೆ ಕಟ್ಟಿದ್ರು, ಮಾಳಿಗೆ ಮೇಲೆ. ಅವ್ರ ಹಿಂದೆ ಪ್ರವಚನ ಮಾಡುವಾಗ ಸ್ವಾಮಿಗಳು ಅವ್ರು ತಮ್ಮ ಪ್ರವಚನದ ಪ್ರತಿಯೊಂದು ನುಡಿ, ಪ್ರತಿಯೊಂದು ವಚನ ಎಲ್ಲ ಅವ್ರು ಏನೇನು ಹೇಳ್ತಾರೆ ಎಲ್ಲ ಒಳಗೆ ಕೇಳಿ ಬರ್ತಾಯಿತ್ತು ನನಗೆ. ನಮ್ಮ ಮನೆಯಾಗ ಮಲ್ಕೊಂಡಿದ್ದೆ ಜ್ವರ ಬಂದಿದ್ದ ಸಲುವಾಗಿ. ಪ್ರವಚನ ಮುಗಿಸಿದ ಮೇಲೆ ಅನ್ಫಾರ್ಚುನೇಟ್ಲಿ ಫಾರ್ ಹಿಮ್ ಆ್ಯಂಡ್ ಫಾರ್ಚುನೇಟ್ಲಿ ಫಾರ್ ಮೀ, ಆ ದಿನ ಆ ಸ್ವಾಮಿಗಳದ್ದು ಊಟ ನಮ್ಮ ಮಾವನ ಮನೆಗೆ ಇತ್ತು. ಪ್ರವಚನ ಮುಗಿಸಿ ಇಷ್ಟೊತ್ತಿಗೆ ರಾತ್ರಿ ಬಂದರು ಮನೆಗೆ ಬಂದರು ಒಳಗೆ. ನಾನು ಮಲ್ಕೊಂಡಿದ್ದೆ ಹೊತ್ಕೊಂಡು. ಯಾರು ಮಲ್ಕೊಂಡ್ರಿ ಇಲ್ಲಿ ಅಂತಂದು, ಶೆಟ್ಟಿ ಮಲ್ಕೊಂಡಿದ್ದಾನೆ ಅಂತ. ಶೆಟ್ಟಿ ಅವ್ರು ಯಾವಾಗ ಬಂದಾರ? ಅವಾಗೆ ಬಂದಾರ ಅವರು. ಹೇಳ್ರಿ ಅಂಥೇಳಿ ಶಾಲ್ ಹಿಡಿದು ಜೊಗ್ಗಿ ಎಬ್ಸರು ನನಗೆ. ಎಬ್ಸಿದ ಮೇಲೆ ಏನು ರೀ ಇಲ್ಲೇ ಬಂದಿರಿ, ಈ ಊರಾಗ ನಾ ಪ್ರವಚನ ಶುರು ಮಾಡಿ ನೀವು ಒಂದು ತಿಂಗಳಾಯಿತು, ನೀವು ಬಂದು ನಾನು ಪ್ರವಚನ ಕೇಳಬಾರ್ದಾ? ಗುರುಗಳೇ ತರಿ ಕಡೆ ಶಾಲ್ ತರಿ, ನಾನು ಕೇಳೀನಿ ನಿಮ್ಮ ಪ್ರವಚನ ಎಲ್ಲ ಅಂತ. ಕೂಡ್ರಿ ಅಂದ. ಕೇಳಿ ನಿಮ್ಮ ಪ್ರವಚನ ಅಂದನ. ಏನು ಕೇಳಿರಿ? ಮಲ್ಕೊಂಡಿರಲ್ಲ ಅಂದ. ಇಲ್ಲಿ ಎಲ್ಲ ಕೇಳಿನ. ನೀವು ವಿಭೂತಿ ಮಹಿಮದ ಬಗ್ಗೆ ಒಂದು ಕತೆ ಹೇಳಿದ್ರಲ್ಲ ಅಂದನ. ಹೇಳ್ದೆ ಅಂತ. ಅಪದ್ಧ ಕತೆಗಳು ಯಾಕೆ ಹೇಳ್ತೀರಿ ಇಂಥವೆಲ್ಲ ಅಂದಿನ. ಇಂಥವೆಲ್ಲ ಯಾಕೆ ಹೇಳ್ತೀರಿ ಅಂದ. ಯಾಕ್ರಿ ಏನಾಯ್ತು ಅದ್ರಾಗೆ ಏನು ತಪ್ಪದ ಅಂದರು. ಆ ಕತೆ ಹೇಳ್ತೇನೆ ಕೇಳ್ರಿ ನಿಮಗೀಗ. ಏನು ಅದು ಎಲ್ರಿಗೂ ಗೊತ್ತಿದ್ದದೆ. ಅನೇಕ ಜನ ಸ್ವಾಮಿಗಳು ತಮ್ಮ ಪ್ರವಚನದ ಕತೆ ಹೇಳ್ತಾರೆ. ಬಟ್ ಹಾರ್ಡ್ಲಿ ಎನಿಬಡಿ ಕ್ವೆಶ್ಚನ್ ದೆಮ್, ಅನಲೈಸಿಂಗ್ ಇಟ್ ಡೈಲೆಕ್ಟಿಕಲಿ. ಭಾಳ ಮಂದಿ ಕ್ವೆಶ್ಚನ್ ಮಾಡಿಲ್ಲ ಅದನ್ನು. ಏನು ಕತೆ? ಒಂದು ಊರಾಗೆ ಇಬ್ಬರು ಗಂಡ ಹೆಂಡ್ತಿ ಇದ್ದರು. ಗಂಡ ಭಾಳ ಮೈಗಳಿದ್ದ, ಹೆಂಡ್ತಿ ಆ್ಯಕ್ಟಿವ್. ಮತ್ತು ಇದೇನು ಆ ಊರಿನ ಸ್ಪೆಷಾಲಿಟಿ ಅಲ್ಲ ಏನಲ್ಲ, ಎಲ್ಲರ ಮನೆಗೆ ಇದೇ ಇರೋದು. ಹೆಂಡ್ತಿ ಆ್ಯಕ್ಟಿವ್, ಗಂಡ ಮೊದಡ, ದುಡಿಯಲ್ಲ. ಸತ್ಯನ ಏನು ಸುಳ್ಳು? ಎಲ್ಲ ಕಡೆ ನೋಡ್ರಿ, ಹೆಂಡತಿನೇ ದುಡಿದು ಮಾಡಿ ಏನು ಮಾಡ್ತಾಳ್ರಿ ಅಂದ್ರೆ ಏನು ಮಾಡಲ್ರಿ. ನಿಮ್ಮ ಮಮ್ಮಿ ಏನು ಮಾಡ್ತಾಳ? ಏನು ಮಾಡಲ್ಲ. ನಿಮ್ಮ ಅಪ್ಪ ಏನು ಮಾಡ್ತಾಳೆ? ಟೀಚರ, ಕ್ಲಾರ್ಕರ, ಪೊಲೀಸರ, ಏನರ ಹೇಳ್ತಾವೆ ಹುಡುಗರು. ನಿಮ್ಮ ಮಮ್ಮಿ ಏನು ಮಾಡಲ್ಲ ಅಂತ. ಮಮ್ಮಿ ನಸ್ಕಿನಾಗ 4-5ಕ್ಕೆ ಎದ್ದು ರಾತ್ರಿ 11 ತನಕ ಕೈ ಪುರ್ಸತ್ತಿಲ್ಲದೆ ಕೆಲಸ ಮಾಡಿದ್ರು ಕೂಡ ಮಮ್ಮಿ ಏನು ಮಾಡಲ್ಲ. ಗಂಡ ಮೈಗಳಿದ್ದ, ಹೆಂಡತಿ ಸ್ವಲ್ಪ ಆ್ಯಕ್ಟಿವ್ ಇದ್ದಳು. ಮಗ್ಗಲ ಊರಾಗೆ, ಇಂಥ ಊರಾಗೆ ಗುರುಗಳು ಬಂದು ಪ್ರವಚನ ಹೇಳ್ತಾಯಿದ್ರು. ಹೋಗೋ ಮೈಗಳ, ಬರೀ ಸುಮ್ಮನೆ ಕುಂತು ಮನೆಗೆ ಹರಟಿ ಹೊಡಿತಿ, ಟೈಮ್ ಹಾಳು ಮಾಡ್ತಿ. ಮಗ್ಗಲ ಊರಾಗ ಗುರುಗಳು ಬಂದು ಪ್ರವಚನ ಹೇಳ್ತಾ ಇದ್ದಾರೆ. 4 ಶಿವಶಬ್ದ ಶಿವಬೋಧೆ ಕಿವಿಗೆ ಬೀಳಿ ಹೋಗು ಅಂತ ಹೋದಮ್ಮ. ಗುರುಗಳ ಹತ್ರ ಹೋದ. ಇವನಿಗೆ ಏನು ಹೇಳಬೇಕು ತಿಳಿಲಿಲ್ಲ. ಗುರುವಿಗೆ ಏನಂದ ಅಂತಂದರೆ, ನೋಡಪ್ಪ, ದಿನ ಮುಂಜಾನೆ ಎದ್ದು ಕೂಡಲೇ ನೀನು ಜಳಕ ಮಾಡಿ ವಿಭೂತಿ ಹಚ್ಕೊಂಡು ಲಿಂಗ ಪೂಜೆ ಮಾಡಿ ಕಾಯಕದಲ್ಲಿ ತೊಡಗಬೇಕು ಅಂತ ಹೇಳ್ದು. ಒಂದು ವೇಳೆ ಜಳಕ ಮಾಡಲಿಲ್ಲ ಅಂತಂದ್ರೆ ಜಳಕ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಮುಖ ಆದರೂ ತಳ್ಕೊಂಡು ವಿಭೂತಿ ಹಚ್ಕೊಂಡು ಕಾಯಕದಾಗ ತೊಡಗಬೇಕು ಅಂತಂದು. ಸರಿ, ಒಂದು ಸಲ ವಿಭೂತಿನೇ ಹಚ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ಏನು ಮಾಡಲಿ ಅನ್ನೋ. ವಿಭೂತಿ ಹಚ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ, ನೀ ಹಚ್ಕೊಳ್ಳಿಲ್ಲ ಅಂದರೂ ಕೂಡ ಯಾರ್ದಾರ ಹಚ್ಕೊಂಡವ್ರ ಮುಖ ನೋಡಬೇಕು ಅಂತಂದು. ಹಚ್ಕೊಂಡ್ರ ಮುಖ ನೋಡಿದ್ರೆ ಹಚ್ಕೊಂಡವ್ರ ಮುಖ ನೋಡಿದ್ರೆ ಲಾಭ ಆಗ್ತದ ಅಂತ ಹೇಳ್ದವ ಗುರು. ಹೌದಾ ಸರಿ ಅಂತ ತಲೆಗೆ ಇಟ್ಕೊಂಡು ಬಂದವ. ಹಿಂಗೆ ದಿನ ಪ್ರಾಕ್ಟೀಸ್ ದಿನ ಮುಂಜಾನೆ ಎದ್ದು ಅದನ್ನು ಅಳವಡಿಸ್ತಿದ್ದ. ಜಳಕ ಮಾಡ್ತಿದ್ದ, ವಿಭೂತಿ ಹಚ್ಕೊತಿದ್ದ, ಕಾಯಕದಲ್ಲಿ ತೊಡಗ್ತಿದ್ದ. ಅದೆಲ್ಲ ಒಂದಿನ ನೆನಪೋಯ್ತು.
ಜಳಕ ಮಾಡೋದು ನೆನಪಾಯ್ತು, ವಿಭೂತಿ ಮುಖ ತೊಳ್ಕೊಳ್ಳೋದು ನೆನಪಾಯ್ತು, ವಿಭೂತಿ ಹಚ್ಕೊಳ್ಳೋದು ನೆನಪಾಯ್ತು. ಹೋಗಿದ ಮೇಲೆ ಏನು ಮಾಡಬೇಕು, ಹೊಲಕ್ಕೆ ಹೋಗ್ತಾಯಿದ್ದ, ಗುರುಗಳು ಹೇಳಿದ ನೆನಪು ಬಂತು, ಇಲ್ಲ ನೀ ಹಚ್ಕೊಳ್ಳಿಲ್ಲ ಅಂದರೂ ಕೂಡ ಹಚ್ಕೊಂಡವ್ರ ಮುಖ ನೋಡಿದ್ರೆ ಲಾಭ ಆಗ್ತದ ಅಂತ ಗುರುಗಳು ಹೇಳಿದರು. ಆಯಿತು ಅಂಥೇಳಿ ಯಾರು ಹಚ್ಕೊಂಡವ್ರು ಸಿಗ್ತಾರನು ಅಂಥೇಳಿ ಹುಡ್ಕೋತ ಹೊಂಟಿದ. ಊರು ದಾಟಿ ಸ್ವಲ್ಪ ಮುಂದಕ್ಕೆ ಹೋಗಲಿಕ್ಕೆ ಆ ಊರು ಕುಂಬಾರ ಗಡಿಗೆ ಮಾಡೋ ಸಲುವಾಗಿ ಮಣ್ಣು ಕೆದರ್ತಾ ಇದ್ದ. ಮಣ್ಣು ಕೆದರಿ ಕೆಳಗೆ ತೆಗ್ಗಿನ ಕೂತು ಮಣ್ಣು ಕೆದರ್ತಾ ಇದ್ದ. ಕೆದರುವಾಗ ಒಂದಿಷ್ಟು ಹಿಡನ್ ಗಂಟು ಸಿಕ್ತು, ಟ್ರೆಜರ್ ಏನಂತಾರೆ ಗಂಟು ಅಂತಾರೆ ನಮ್ಮ ಕಡೆ ಬೀದರ್ ಡಿಸ್ಟಿಕ್ದಾಗೆಲ್ಲ ಗಂಟು ಸಿಕ್ತು ಅಂತ. ಒಂದು ಚರಗಿ ತುಂಬನೋ ಕೊಡ ತುಂಬನೋ ಏನೋ ಬೆಳ್ಳಿ ಬಂಗಾರ ನಾಣ್ಯ ಎಲ್ಲ. ನೀವೇನಂತ್ರಿ ನಂಗೆ ಗೊತ್ತಿಲ್ಲ, ಗಂಟು ಅಂತೀರಲ್ಲ ಏನಂತ್ರಿ? ಟ್ರೆಜರ್, ಹಿಡನ್ ಟ್ರೆಜರ್. ಒಂದು ನಿಕ್ಷೇಪ ಸಿಕ್ತು. ಸಿಕ್ಕ ಮೇಲೆ ದಿನ ಬೆಳಗಾದರೆ ಬೋಕಿ ಗಡಿಗೆ ಪಿಡಿಗೆ ಹೊಡೆದಿದ್ದು ಅದು ಇದು ಕುದುರೆ ಲದ್ದಿ ಬೂದಿ ಇದು ನೋಡೋದು ಬಿಟ್ಟರೆ ಬೇರೆ ಏನೂ ನೋಡಲಾರ್ದಂಥ ಕುಂಬಾರಿಗೆ ಪಾಪ ಗರೀಬ್ ಮನುಷ್ಯವ, ಕಾಯಕ ಜೀವಿ, ಒಮ್ಮೆ ಒಂದು ಚರಿಗೆ ತುಂಬ ಎಲ್ಲ ಬೆಳ್ಳಿ ಬಂಗಾರ ನಾಣ್ಯ ಎಲ್ಲ ಸಿಕ್ಕುಳ್ಳಿ ಹೆಂಗೆಂಗೂ ಆಗಿಬಿಡ್ತವೆ. ಪರೇಶಾನ ಅದ, ಮುಖಕ್ಕೆಲ್ಲ ಪಶಿನ ಬಿಡ್ತು, ಪರೇಶಾನ ಅದ. ಆ ಕಡೆ ಈ ಕಡೆ ನೋಡ್ಕೊಂಡು ಯಾರು ನೋಡ್ಯಾರನು ಅಂಥೇಳಿ ಎದ್ದು ಹಿಂಗೆ ನೋಡ್ದ ಕಡೆ, ಎದ್ದು ನೋಡ್ದ ಕಡೆ ದಾರಿ ಕಡೆ ಯಾರು ನೋಡಿದ್ರನು ಅಂಥೇಳಿ ನೋಡಿದ್ರೆ ಅದು ಟ್ರೆಜರ್ ಹಿಡನ್ ಟ್ರೆಜರ್ ನಿಮ್ದಲ್ಲ. ಅದು ಆ್ಯಕ್ಚುಲಿ 3 ಫೀಟಿನ್ಕಿನ್ನ ಒಳಗೆ ಸಿಕ್ಕಿದ್ದೆಲ್ಲ ಸರ್ಕಾರದ ಆತವ. ಊರು ಗೌಡಿಗೆ ಗೊತ್ತಾಯ್ತು ಅಂದ್ರೆ ಮತ್ತೆ ಕಸ್ಕೋತಾನ ಅಂಥೇಳಿ ಯಾರು ನೋಡಿದ್ರೇನು ಅಂತ ಹಿಂಗೆ ಎದ್ದು ನೋಡ್ದೆ. ಅವ ಯಾರ ವಿಭೂತಿ ಹಚ್ಕೊಂಡವ್ರು ಸಿಗ್ತಾನೆ, ಇವ ಭಗವದ್ ಭಕ್ತಿವ ಶರಣ ವಿಭೂತಿ ಹಚ್ಕೊಂಡೇ ಹೋಗಿದ್ದ. ಕುಂಬಾರ ಲಿಂಗಾಯತರು ಗೊತ್ತಿರ್ಬೇಕು ನಿಮಗೆ. ವಿಭೂತಿ ಹಚ್ಕೊಂಡು ಮಣ್ಣು ಕೆದರ್ಲಿಕ್ಕೆ ಹೋಗಿದ್ದ. ಅವ ಹಿಂಗೆ ನೋಡಿದ ಕೂಡಲೇ ನಾನು ನೋಡ್ದೆ ಅಂದನು. ನೋಡ್ದೆ ಅಂದ ಕೂಡಲೇ ನೋಡೇನಲ್ಲ ಅಂಥೇಳಿ ಓಡ್ತಾ ಬಂದು ನೋಡಿದ್ರೆ ಚಲೋ ಆಯ್ತಪ್ಪ, ಊರಾಗ ಯಾರಿಗೆ ಹೇಳಬೇಡ, ಹೇಳಿದ್ರೆ ನನಗೂ ಸಿಗಲ್ಲ ನಿನಗೂ ಸಿಗಲ್ಲ, ಗೌಡ ಕಸ್ಕೋತಾನ, ಅದು ಸಲ ಯಾರಿಗೆ ಹೇಳಬೇಡ ಅಂತ. ಬಿಡೋ ಏನು ಹಚ್ಚಿದಿ, ನಾನು ನೋಡಿನ ಬಿಡು ಅಂತಂದು. ನಾನು ನೋಡ್ದು ಬಿಡು ಅಂದನು. ಮಾರಾಯ ನೋಡಿದ ಸಲುವಾಗಿ ಹೇಳತ್ತೀನಪ್ಪ ನಿನಗೆ, ಬಾ ಇಲ್ಲಿ ಬಾ ಅಂಥೇಳಿ ಅವನಿಗೆ ನೆಂಬಿಸಿ ಕರ್ಕೊಂಡು ತಂದು ಅವನಿಗೆ ಅರ್ಧ ಕೊಟ್ಟನಂತ, ಅರ್ಧ ಇಟ್ಕೊಂಡಂತ. ಈ ರೀತಿ ವಿಭೂತಿ ಹಚ್ಕೊಳ್ಳಿಲ್ಲ ಅಂದ್ರೂ ಕೂಡ ಹಚ್ಕೊಂಡವ್ರ ಮುಖ ನೋಡಿದ್ರೆ ಲಾಭ ಆಗ್ತದ ಅನ್ನೋ ಕತೆ ಹೇಳಿದ್ರಿಲ್ಲ ನೀವು ಅಂದನ ಸ್ವಾಮಿಗೆ. ಹೌದು ಹೇಳ್ದ ಅಂದ. ಮಾರಾಯ ಏನು ಅಪ್ಪದ ಕತೆ ಹೇಳ್ದೆಪ್ಪ ಅಂದನ. ವಿಭೂತಿ ಮಹಿಮದ ಕತೆನ ಇದು. ಕುಂಬಾರನ ಹಣಿ ಮೇಲೆ ವಿಭೂತಿ ಇದ್ದ ಸಲುವಾಗಿ ಅರ್ಧ ಕಳ್ಕೊಬೇಕಾಯ್ತು ಅಂದೆನ. ಅಂದರೆ ವಿಭೂತಿ ಹಚ್ಕೊಳ್ಳಾರ್ದವನಿಗೆ ಲಾಭ ಆಯಿತು, ವಿಭೂತಿ ಹಚ್ಕೊಂಡವನಿಗೆ ನುಕ್ಸಾನ ಆಯಿತು. ಈಗ ಹೇಳ್ರಿ ನನಗೆ, ವಿಭೂತಿ ಹಚ್ಕೊಳ್ಳೋದ್ರಿಂದ ಲಾಭ ಅದನ್ನ ನುಕ್ಸಾನ ಅದ? ಕುಂಬಾರನ ಹಣಿ ಮೇಲೆ ವಿಭೂತಿನೇ ಇಲ್ಲಾಂದ್ರೆ ಪೂರ ಗಂಟು ಅವನಿಗೆ ಉಳಿತಿತ್ತು ರೀ ಗುರುಗಳೇ ಅಂದೆನ. ಹೌದಲ್ರಿ, ವಿಚಾರ ಮಾಡಿಲ್ಲ ಅಂದ. ಈ ಕಥೆನ ಭಾಳ ಊರಾಗ ಹೇಳೀನಿ ಅಂದರು. ಸಾಕು, ಇನ್ನು ಮುಂದೆ ಯಾವ ಊರಾಗೂ ಹೇಳಬೇಡ್ರಿ ಅಂದರು. ಸೊ ದಿಸ್ ಇಸ್ ಹೌ ಇಫ್ ಯು ಜಸ್ಟ್ ಗೋ ಇನ್ ಟು ದ ಇನ್ಸಿಡೆಂಟ್ ಒಳಗೆ ಒಂದು ಘಟನೆ, ಒಂದು ಈವೆಂಟ್ ಇರ್ತದಲ್ಲ, ಒಂದು ವಿದ್ಯಮಾನ, ಒಂದು ಪ್ರಕ್ರಿಯೆ ಇರ್ತದಲ್ಲ, ಅದ್ರ ಒಳಗೆ ಹೊಕ್ಕು ಅದರ ವೈರುಧ್ಯಗಳನ್ನು ಹುಡುಕ್ತಕ್ಕಂಥ ಕೆಲಸ ಮಾಡಬೇಕು. ಇದು ಡೈಲೆಕ್ಟಿಕಲ್ ಅಪ್ರೋಚ್.